ಮೊನ್ನೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಬಂದಿದ್ರಲ್ವಾ, ಇದಕ್ಕೇನು ಅನಿಸ್ತು ಹೇಳು? ಚೆನ್ನಾಗಾಯ್ತಾ? ಹಾಂ, ಅಣ್ಣ ಚೆನ್ನಾಗಿ ಮಾಡಿದ್ನಾ? ಏನೇನು ಮಾಡಿದ್ರು? ಹಾಂ, ಅದನ್ನು ನೋಡು. ಹಾಂ, ಆಮೇಲೆ ಇನ್ನೇನು ಮಾಡಿದರು? ಏನದು? ಬೆರಳೆ ತೋರಿಸಿದ್ರಾ? ಹಾಂ, ಚೆನ್ನಾಗಿ ಮಾತಾಡ್ಸಿದ್ರ ಅಣ್ಣ? ಮಾತಾಡ್ಸಿ ಬೈದ್ನಾ? ನೀನು ಸರಿ ಮಾಡಲಿಲ್ಲ ಅಂತ ಬೈದ್ನಾ? ಇಲ್ಲ ಅಲ್ವಾ? ಚೆನ್ನಾಗಿ ಮಾತಾಡ್ಸಿದ್ರಾ? ಓಕೆ. ಹೋಗ್ಬೇಕಾದಾಗ ನಾನು ಅದು ಹೇಳಿದೆ, ತುಂಬ ಸಹನೆಯಿಂದ ಮಾಡಿದ್ಯಾ, ದೇವ್ರು ಒಳ್ಳೇದು ಮಾಡ್ತಾರೆ ನಿಮಗೆ, ಹೋಗು ಅಂತ. ಯಾಕಂದರೆ ಇವ್ರ ಜೊತೆಗೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನನಗೆ ಈ ಥರ ಒಂದು ಇಷ್ಟು ಬೇಗ ಆಗತ್ತೆ ಅಥವಾ ಇವ್ರ ಮನೆಗೆ ಬರ್ತಾರೆ ಅನ್ನೋದಂತೂ ಗ್ಯಾರಂಟಿ ಇತ್ತಿಲ್ಲ. ಇದೇನಿದು ಇದಾಗಿಲ್ಲ ಅಂತ ಅಂದಿದ್ರೆ ನಾವು ಪದೇ ಪದೇ ಅಲ್ಲಿಗೆ ಹೋಗ್ಬೇಕಾಯ್ತು, ಇವ್ರಿಗೆ ಬೈಬೇಕಾಯ್ತು ನಾವು. ಯಾಕೆಂದ್ರೆ ಅಲ್ಲಿರೋ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಬೈಬೇಕಾಯ್ತು ನಾವು. ಯಾಕೆ ಇವತ್ತು ಬಂದಿಲ್ಲ, ನಾಳೆ ಬನ್ನಿ, ಮಧ್ಯಾಹ್ನ ಬನ್ನಿ, 2-3 ಸರಿ ಹೋಗಿ ಸುಮ್ಮನೆ ಬೈಕೊಂಡು ಸುಮ್ಮನೆ ಹತ್ಲಾಗೆ ಮಾಡ್ತಾ ಬಿಟ್ಟಿರ್ತೀವಿ ಅದನ್ನು. 12 ವರ್ಷದಿಂದ ಆಯ್ತಲ್ಲ ಅಂತ. ಹೇಮಲತಾ ಅಂತ, 26 ವರ್ಷ ಒಳಗೆ, ಓಡಾಡೋದಿಲ್ಲ, ಮಾತು ಆಡಲ್ಲ. ಯಾಕೆಂದರೆ 90% ಅಂತ ಹ್ಯಾಂಡಿಕ್ಯಾಪ್ ಮಗು ಅಂತ ಹೇಳಿದ್ರು ಕೂಡ ಯಾರೂ ನಂಬ್ತಾ ಇಲ್ಲ. ಒಂದು ಮಗುನ ತೊಗೊಂಬಂದಿದೆ, ಮಗುನ ತೊಗೊಂಡೋದ್ರೆ ಯಾರು ಅಷ್ಟೊಂದು ಕೇರ್ ತೊಗೊತಾ ಇಲ್ಲ. ಏನು ಮಾಡೋದು ಆಟೋದಲ್ಲೇ ಮೇಡಮ್, ಆದರೂ ಸಹ ಕೈಯಲ್ಲೇ ಎತ್ಕೊಂಡೆಲ್ಲ ಓಡಾಡಿದ್ದೀನಿ ಮೇಡಮ್. ನಾನು ಮಗುನ ತೊಗೊಂಡೋದ್ರೆ ಕೈ ಹಿಂಗೆ ಪ್ರೆಸ್ ಮಾಡ್ತಾರೆ, ಈಗ ಹದುಮ್ತಾರೆ, ಏನೇನೋ ಮಾಡ್ತಾರೆ. ಅದು ಪಾಪ ಅಳ್ತೇ ಬಿಡ್ತದು. ನನಗೆ ಸುಮಾರು ದಿವಸದಿಂದ ನನಗೂ ಒಂಥರ ಬೇಜಾರಾಗೋಯ್ತು. ಆಧಾರ್ ಕಾರ್ಡ್ ಇಲ್ದಿರ ಭಾಳ ನನಗೂ ಒಂಥರ ಬೇಜಾರಾಯ್ತು. ಒಂದು ಚೆನ್ನಾಗಿ ನನ್ನ ಮಗುಗೆ ಆಧಾರ್ ಕಾರ್ಡು ಇದು ಮಾಡಿಕೊಟ್ರು. ಇವರೆಲ್ಲ ಇಷ್ಟೆಲ್ಲ ಖುಷಿಯಿಂದ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆಯೇ? ಅವನೇ ನಮ್ಮ ಜನಸೇವಕ. ಇಡಿಸಿಎಸ್ ನಿರ್ದೇಶನಾಲಯದಿಂದ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ 50ಕ್ಕೂ ಹೆಚ್ಚು ಸೇವೆಗಳು ಈಗ ಜನಸೇವಕ ಯೋಜನೆಯಿಂದ ಲಭ್ಯ. ಆಧಾರ್ ಕಾರ್ಡ್, ಆರೋಗ್ಯ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ವಿಧವಾ ಪಿಂಚಣಿ, ಹಿರಿಯ ನಾಗರಿಕರ ಪಿಂಚಣಿ, ಬಿಬಿಎಂಪಿ ಖಾತಾ ಮುಂತಾದ ಸೇವೆಗಳನ್ನು ನಿಮ್ಮ ಮನೆಯಿಂದಲೇ ಪಡೆದುಕೊಳ್ಳಬಹುದು. ಈ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಿ ನಿಮಗೆ ಅನುಕೂಲವಾದ ಸಮಯದಲ್ಲಿ ಸ್ಲಾಟ್ಗಳನ್ನು ಬುಕ್ ಮಾಡ್ಕೊಬಹುದು. ಇನ್ಮೇಲಿಂದ ನೀವು ಈ ಸೇವೆಗಳನ್ನ ಪಡ್ಕೊಳ್ಳೋಕೆ ಕಚೇರಿಯಿಂದ ಕಚೇರಿಗೆ ಅಲೆಯೋ ಅಗತ್ಯನೇ ಇಲ್ಲ. ಸಮಯ ಮತ್ತು ಹಣವನ್ನ ವ್ಯರ್ಥ ಮಾಡುವ ಅಗತ್ಯವಿಲ್ಲ. ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ಇಂತಿಷ್ಟೇ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ನಾವು ಮಾತು ಕೊಡ್ತೀವಿ. ಮಾತು ಕೊಡೋದರ ಜೊತೆಗೆ ಅದನ್ನ ಈಡೇರಿಸ್ತೀವಿ ಕೂಡ. ಸರ್ಕಾರಿ ಸೇವೆಗಳನ್ನು ಮಾಡಿಸುವ ಒದ್ದಾಟ ನೆನೆಸ್ಕೊಂಡೇ ಕೆಲವರು ಸರ್ಕಾರಿ ದಾಖಲೆಗಳೇ ಬೇಡ ಅಂತ ತೆಪ್ಪಗೆ ಕೂತವರು ಅದೆಷ್ಟೋ ಜನ. ವ್ರತ ಸಮಯ, ಹಣ ಮತ್ತು ಶ್ರಮ ವ್ಯರ್ಥ ಆಗುವುದರ ಜೊತೆಗೆ ವೃದ್ಧರಿಗೆ, ಮಹಿಳೆಯರಿಗೆ ಇದು ಕಷ್ಟ ಸಾಧ್ಯ. ಇಷ್ಟೇ ಅಲ್ಲದೆ ಸರ್ಕಾರಿ ಸೇವೆಗಳನ್ನು ಪಡೆಯಲು ಎಲ್ಲಿ ಹೋಗಬೇಕು, ಏನ್ ಮಾಡಬೇಕು ಅಂತ ತಿಳಿಯದೆ ಗೊಂದಲಕ್ಕೆ ಒಳಗಾಗುವರು ಅದೆಷ್ಟೋ ಮಂದಿ. ಇದನ್ನು ಅರಿತ ಸರ್ಕಾರ ಜನಸೇವಕ ಎಂಬ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಮಹತ್ ಕಾರ್ಯಕ್ಕೆ ಮೊದಲ ಹೆಜ್ಜೆ ಇರಿಸಿದೆ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇಡೀ ವ್ಯವಸ್ಥೆ ಇರಬೇಕನ್ನುವಂಥದ್ದು ಮೂಲ ಮಂತ್ರ. ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮಕ್ಕೆ ಜನರ ಆಶೀರ್ವಾದ ಇರಲಿ ಎಂದು ಕೇಳ್ಕೊಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಾರ ಜನ ಸೇವೆಗಳನ್ನು ಪಡೆಯಲು ಸರ್ಕಾರಿ ಆಫೀಸ್ಗೆ ಬರೋದು ಬದಲಾಗಿ ನಾವು ಅವರ ಮನೆಗೆ ಹೋಗಿ ಅವರಿಗೆ ಬೇಕಾಗಿರೋದು ಏನೇನು ಸರ್ವಿಸ್ಗಳು ಇದ್ದಾವ ಅದನ್ನು ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತದೆ. ಸದ್ಯಕ್ಕೆ ನಾವು ಸುಮಾರು 58 ಸರ್ವಿಸಸ್ಗಳನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ. ವಿದ್ಯುನ್ಮಾನ ನಾಗರಿಕ ಸೇವಾ ನಿರ್ದೇಶನಾಲಯ ವತಿಯಿಂದ ಈಗಾಗಲೇ ಸೇವಾ ಸಿಂಧು ಪೋರ್ಟಲನ್ನು ನಾವು ಜಾರಿಗೆ ತಂದಿದ್ದೀವಿ. 74 ಇಲಾಖೆಗಳ ಸುಮಾರು 800 ಸೇವೆಗಳು ಈಗಾಗಲೇ ತಮ್ಮೆಲ್ಲರಿಗೆ ಆನ್ಲೈನಲ್ಲಿ ಲಭ್ಯವಾಗಿದೆ. ಈಗ ನಾವು ಜನಸೇವಕ ಪ್ರಾಜೆಕ್ಟನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ಜನಸೇವಕರು ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆಗಳನ್ನು ಈಗ ನಿಮಗೆ ಲಭ್ಯ ಮಾಡಿಕೊಡ್ತಾರೆ. ಸರ್ಕಾರದ ಸೇವೆಗಳನ್ನು ಜನರು ಸುಲಭವಾಗಿ ಪಡೆಯಲು ಜನಸೇವಕ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಮೂಲಕ ಸರ್ಕಾರದ ಸೇವೆಗಳು ಜನರ ಮನೆ ಬಾಗಿಲಿಗೆ ತಲುಪುತ್ತವೆ.
ನಾವು ಏನು ಮಾಡಿದ್ವಿ, ಪಶ್ಚಿಮದಲ್ಲಿ ರಾಜಾಜಿನಗರ, ಉತ್ತರದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಪೂರ್ವದಲ್ಲಿ ಮಹದೇವಪುರ ಕ್ಷೇತ್ರ, ತಿರ್ಗಾ ದಕ್ಷಿಣದಲ್ಲಿ ಬೊಮ್ಮನಹಳ್ಳಿ, ನಂತರ ಯಶವಂತಪುರ, ಈ 5 ವಿಧಾನಸಭಾ ಕ್ಷೇತ್ರಗಳನ್ನು ಅನುಷ್ಠಾನಗೊಳಿಸಿದ್ವಿ. ನಮಗೇನಾದರೂ ಬೆಂಗಳೂರಿನ ನಗರದ ನಗರವಾಸಿಗಳ ಒಂದು ನಾಡಿಮಿಡಿತ, ಅವರ ಅವಶ್ಯಕತೆಗಳೇನಿದೆ ಅಂತ ನಮಗೆ ಸಂಪೂರ್ಣ ಮಾಹಿತಿ ಬಂತು. ಈ ಯೋಜನೆಯ ಮೂಲಕ ಇದುವರೆಗೆ 1 ಲಕ್ಷಕ್ಕಿಂತಲೂ ಹೆಚ್ಚು ಸೇವೆಗಳನ್ನು ನಾಗರಿಕರಿಗೆ ತಲುಪಿಸಲಾಗಿದೆ. 8 ಇಲಾಖೆಗಳ 50ಕ್ಕೂ ಹೆಚ್ಚು ಸೇವೆಗಳು ಈಗ ಜನಸೇವಕದಲ್ಲಿ ಲಭ್ಯವಿದೆ. ಈ ಯೋಜನೆಯನ್ನು ಬೆಂಗಳೂರಿನ 27 ವಿಧಾನಸಭಾ ಕ್ಷೇತ್ರಗಳಲ್ಲೂ ಜಾರಿಗೊಳಿಸಲಾಗಿದೆ. ಈಗ ನೀವು ಸರ್ಕಾರಿ ಕಚೇರಿಗಳಿಗೆ ಅಥವಾ ನಾಗರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ, ಮಧ್ಯವರ್ತಿಗಳ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಕೂಲಿ ಕಾರ್ಮಿಕರು ಇರ್ತಾರೆ, ಅವರು ಕೂಡ ಅವರು ದಿನದ ದುಡಿಮೆಯನ್ನು ಕಳೆದು ಒಂದು ಕಚೇರಿಗೆ ಹೋಗಬೇಕು ಅಥವಾ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಬೇಕು ಅಂತ ಈಗ ಬೇಕಾಗಿಲ್ಲ. ಜನಸೇವಕರೇ ಅವ್ರ ಮನೆಗೆ ಹೋಗಿ ಈ ಯಾವ ಸೇವೆಗಳನ್ನು ನಾವು ಇವಾಗ ಆಫರ್ ಮಾಡ್ತಾ ಇದ್ದೀವಿ ಅದನ್ನು ಅವರು ಪಡೆದುಕೊಳ್ಬೋದಾಗಿದೆ. ಇದು ಬೆಳಿಗ್ಗೆ 8ರಿಂದ ಸಂಜೆ 8 ಗಂಟೆವರೆಗೂ ಸ್ಲಾಟನ್ನು ಅವರು ಬುಕ್ ಮಾಡ್ಬೋದಾಗಿದೆ. ದಿಸ್ ವರ್ಕ್ಸ್ ಆನ್ ಆಲ್ ಡೇಸ್ ಆಫ್ ದ ವೀಕ್. ಸೊ ಯಾವುದೇ ಸರ್ಕಾರಿ ರಜೆ ದಿನಗಳಲ್ಲಿ ಕೂಡ ನೀವು ನಿಮ್ಮ ಸಮಯಕ್ಕೆ ಅನುಕೂಲವಾಗುವಂತೆ ಈ ಸೇವೆಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಸಮಯ ನಿಗದಿಪಡಿಸಲು ಇರುವ ಆಯ್ಕೆಗಳು: ಕರೆ ಕೇಂದ್ರಕ್ಕೆ ಕರೆ ಮಾಡಿ ಅಥವಾ ಜನಸೇವಕ ವೆಬ್ಸೈಟ್ ಅಥವಾ ಕರ್ನಾಟಕ ಮೊಬೈಲ್ ಒನ್ ಆಪ್ನಲ್ಲಿ ನೋಂದಣಿ ಮಾಡುವ ಮೂಲಕ ಮನವಿ ಸಲ್ಲಿಸಬಹುದು. ಕರೆ ಕೇಂದ್ರದ ಸಿಬ್ಬಂದಿಯು ನಾಗರಿಕರಿಗೆ ಸೇವೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳು, ಸೇವಾ ಶುಲ್ಕ ಇತ್ಯಾದಿಗಳ ಕುರಿತು ಮಾಹಿತಿ ನೀಡುತ್ತಾರೆ. ಅಲ್ಲ, ಯುವತಿಯರು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಮೈನ್ ನರ್ವ್ ಸೆಂಟರ್ ಇದೆ. ನಾಗರಿಕರು ನಾವು ಡೇಟಾ ಅನಾಲಿಸಿಸ್ ಮಾಡಿದಾಗ ಅತಿ ಹೆಚ್ಚಿನ ನಾಗರಿಕರು ಕರೆ ಕೇಂದ್ರದ ಮೂಲಕನೇ ಸ್ಲಾಟನ್ನು ಬುಕ್ ಮಾಡ್ತಾರೆ. ಇಲ್ಲಿ ಈ ಕಾಲ್ ಮಾಡಿದ ತಕ್ಷಣ ಇವ್ರಿಗೆಲ್ಲ ಈ ಕರೆ ಕೇಂದ್ರದ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಸಂಪೂರ್ಣ ತರಬೇತಿ ಕೊಟ್ಟಿದ್ದೀವಿ ನಾವು. ನಾಗರಿಕ ಏನೇ ಕ್ವಶನ್ ಕೊಟ್ಟರು ಸಹ, ಕೇಳಿದ್ರು ಸಹ ಅದಕ್ಕೆ ಉತ್ತರ ಕೊಟ್ಟು ಸಂಬಂಧಪಟ್ಟ ಅರ್ಜಿದಾರರ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಅಂದರೆ ಇವ್ರನ್ನ ಸ್ಲಾಟನ್ನು ಬುಕ್ ಮಾಡ್ತಾರೆ. ನಮಗೆ ದಿನಕ್ಕೆ ಒಂದು 400ರಿಂದ 500 ಕಾಲ್ ಬರುತ್ತೆ. ಪೀಪಲ್ ಹೂ ಆರ್ 30 ಆ್ಯಂಡ್ ಅಬವ್ ಅವರಿಂದನೇ ನಮಗೆ ಜಾಸ್ತಿ ಕಾಲ್ಸ್ ಬರುತ್ತೆ. ಎಲ್ಲ ಸರ್ವಿಸ್ ತಗೊಂಡಿರೋರ ಕೈಯಿಂದ ನಾವು ಒಂದು ಫೀಡ್ಬ್ಯಾಕ್ ತಗೊಳ್ತೀವಿ. ನಮಗೆ ಬಂದಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮಗೆ ಅಟ್ಲೀಸ್ಟ್ ಅಬೌಟ್ 98% ಆಫ್ ದ ಪೀಪಲ್ ಹ್ಯಾವ್ ಶೋನ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಈ ಸರ್ವಿಸಿಂದ. ಕರ್ನಾಟಕ ಮೊಬೈಲ್ ಒನ್ ಆಪ್ ಮೂಲಕ ಸಮಯ ನಿಗದಿಪಡಿಸಲು ಸೇವಾ ವಿಧಾನ: ಆಂಡ್ರಾಯ್ಡ್ ಪ್ಲೇಸ್ಟೋರ್ ಅಥವಾ ಆಪಲ್ ಸ್ಟೋರ್ಗೆ ಹೋಗಿ ಕರ್ನಾಟಕ ಮೊಬೈಲ್ ಒನ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಾಗರಿಕರು ಲಭ್ಯವಿರುವ ಸೇವೆಗಳನ್ನು ಮೊಬೈಲ್ ಒನ್ ಆಪ್ನಲ್ಲಿ ವೀಕ್ಷಿಸಬಹುದಾಗಿದೆ. ಅಗತ್ಯವಿರುವ ಸೇವೆಯ ಮೇಲೆ ಕ್ಲಿಕ್ ಮಾಡಿದ್ದಲ್ಲಿ ಸೇವಾ ವಿವರಗಳನ್ನು ಕಾಣಬಹುದಾಗಿದೆ. ಉದಾಹರಣೆಗೆ ಅಗತ್ಯ ದಾಖಲಾತಿಗಳು, ಸೇವಾ ಶುಲ್ಕ ಇತ್ಯಾದಿ. ಜನಸೇವಕ ಸಿಬ್ಬಂದಿಯು ನಾಗರಿಕರಿಂದ ಕೋರಲ್ಪಟ್ಟ ದಿನಾಂಕ ಹಾಗೂ ಸಮಯಕ್ಕೆ ಸರಿಯಾಗಿ ನ್ಯಾವಿಗೇಷನ್ ಆಪ್ ಸಹಾಯದೊಂದಿಗೆ ನಾಗರಿಕರ ಮನೆಗೆ ಭೇಟಿ ನೀಡುತ್ತಾರೆ. ನಾಗರಿಕರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಾಗರಿಕರು ತಮ್ಮ ಮೊಬೈಲ್ಗೆ ಈಗಾಗಲೇ ಕಳುಹಿಸಲಾದ OTP ಸಂಖ್ಯೆಯನ್ನು ಜನಸೇವಕ ಸಿಬ್ಬಂದಿಗೆ ನೀಡುತ್ತಾರೆ. ತದನಂತರ ಅಗತ್ಯವಿರುವ ಎಲ್ಲ ದಾಖಲಾತಿಗಳನ್ನು ಜನಸೇವಕ ಸಿಬ್ಬಂದಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುತ್ತಾರೆ. ನನಗೆ ಚಿಕ್ಕ ಪಾಪು ಇದೆ, 2 ವರ್ಷದ ಪಾಪು ಇದೆ. ಅದನ್ನು ಹೊರಗಡೆ ಕರ್ಕೊಂಡೋಗಿ ನಾನು ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಜನಸೇವಕರು ಮನೆ ಹತ್ರನೇ ಬಂದು ಮಾಡಿಕೊಡೋದ್ರಿಂದ ಟೈಮ್ ನನಗೆ ಉಳಿತಾಯ ಆಯಿತು. ತುಂಬ ಖುಷಿ ಆಯಿತು ನನಗೆ. ನಿಗದಿ ಪಡೆಯೋದು ಟೈಮಲ್ಲಿ ಜನಸೇವಕ ತಮ್ಮ ಮನೆಗೆ ಬರ್ತಾರೆ. ತಮಗೆ ಸರ್ವಿಸಸ್ ಏನು ಬೇಕು ಅದರ ಬಗ್ಗೆ ಎಲ್ಲ ಫಾರ್ಮ್ಸ್ ಎಲೆಕ್ಟ್ರಾನಿಕಲಿ ತುಂಬಿಟ್ಟು ಒಂದು OTP ತಮಗೆ ಬರ್ತದೆ. ಅದನ್ನು ಧೈರ್ಯವಾಗಿ ಆ OTP ತಾವು ಜನಸೇವಕಗೆ ಕೊಡಿ. ಆ OTP ಹಾಕಿದ ಮೇಲೇ ತಾವು ಈ ಸರ್ವಿಸ್ ಕೊಟ್ಟಿದ್ದೀರಿ ಅಂತ ನಾವು ಪರಿಗಣಿಸಿ ಅದನ್ನು ತಮಗೆ ಆ ಸರ್ವಿಸನ್ನು ನಾವು ಮಾಡಿಕೊಡ್ತೀವಿ. ಸೇವಾ ವಿತರಣೆಯಲ್ಲಿ ಅಗತ್ಯ ಹಾಗೂ ಅತ್ಯುತ್ತಮ ಸುಧಾರಣೆಗಳನ್ನು ತರುವ ಸಲುವಾಗಿ ಹಾಗೂ ಜನಸೇವಕ ಸಿಬ್ಬಂದಿಯ ನಡವಳಿಕೆ ಬಗ್ಗೆ ತಿಳಿದುಕೊಳ್ಳಲು ಸೇವಾ ವಿತರಣೆ ಪೂರ್ಣವಾದ ನಂತರ ಜನಸೇವಕ ಕರೆ ಕೇಂದ್ರದಿಂದ ನಾಗರಿಕರಿಗೆ ಕರೆ ಮಾಡಿ ಪ್ರತಿಕ್ರಿಯೆ ಪಡೆಯಲಾಗುವುದು. ನಮಸ್ತೆ, ನಾವು ಜನಸೇವಕ ಅಂತ ಕರೆ ಮಾಡ್ತಿರೋದು. ಮೇಡಮ್, ನೀವು ಹೆಲ್ತ್ ಕಾರ್ಡಿಗೆ ಸ್ಲಾಟ್ ಬುಕ್ ಮಾಡಿದ್ರಿ, ಬಂದ್ ಮಾಡಿಕೊಟ್ರಾ? ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಪೇ ಮಾಡಕ್ಕೆ ಹೇಳಿದ್ರಾ? ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಮ್ಯಾಮ್. ಆ ಸ್ಲಾಟನ್ನು ಅವರು ಬಂದು ನಿಮ್ಮ ಅರ್ಜಿಗಳಾಗಲಿ ಅಥವಾ ಡೆಲಿವರಿ ಆಗಲಿ ಕೊಟ್ಟಾದ ನಂತರ ನಮ್ಮ ಇಲಾಖೆ ವತಿಯಿಂದ ಫೀಡ್ಬ್ಯಾಕ್ ಕಾಲನ್ನು ಕೂಡ ನಾವು ಸಿಟಿಸನ್ಗೆ ಮಾಡ್ತೀವಿ. ಅವರ ಅನುಭವ ಹೇಗಿತ್ತು, ಜನಸೇವಕರ ಬಿಹೇವಿಯರ್ ಆಗಲಿ,
ಅವರು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರ ಮನೆಗೆ ಬಂದಿದ್ರ ಅದರ ಬಗ್ಗೆ ನಾವು ಪ್ರತಿಯೊಂದು ಸ್ಲಾಟ್ ಆದ ನಂತರ ನಮ್ಮ ನಾಗರಿಕರಿಗೆ ಫೋನ್ ಮಾಡಿಬಿಟ್ಟು ಅದರ ಮೂಲಕ ಅವರು ಫೀಡ್ಬ್ಯಾಕನ್ನು ತಗೊಂಡು ಅದರ ಪ್ರಕಾರ ನಾವು ಕಟ್ಟುನಿಟ್ಟಾಗಿ ಜನಸೇವಕರ ಬಗ್ಗೆ ಒಂದು ಜನರಿಗೆ ಪ್ರಾಮಿಸನ್ನು ಕೊಟ್ಟಿದ್ದೀವಿ, ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಫಾಲೋ ಮಾಡ್ತಿದ್ದಾರಾ ಅದನ್ನು ಕಟ್ಟುನಿಟ್ಟಾಗಿ ನಾವು ನೋಡಿ ಅದರ ಪ್ರಕಾರ ಕರೆಕ್ಟಿವ್ ಮೆಜರ್ಸ್ನು ಕೂಡ ನಾವು ತಗೊಳ್ತೇವೆ. ಅರ್ಜಿಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪ್ರಕ್ರಿಯೆಗೊಳಿಸಿದ ನಂತರ ಜನಸೇವಕ ಸಿಬ್ಬಂದಿಯು ಸಕಾಲ ಸರ್ವಿಸ್ ಕಾಯ್ದೆಯಲ್ಲಿ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ನಾಗರಿಕರ ಮನೆಗೆ ಅವರು ಕೋರಿದ ಸೇವೆಗೆ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು ತಲುಪಿಸುತ್ತಾರೆ. ಜನಸೇವಕದಲ್ಲಿ ಲಭ್ಯವಿರುವ 8 ಇಲಾಖೆಗಳ 50ಕ್ಕೂ ಹೆಚ್ಚು ಸೇವೆಗಳನ್ನು ಶಿಬಿರಗಳನ್ನು ಆಯೋಜಿಸುವ ಮೂಲಕ ಜನರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ. ಇತ್ತೀಚೆಗೆ ವೈಟ್ಫೀಲ್ಡ್ನಲ್ಲಿ ಜನಸೇವಕ ಮತ್ತು BAF ಸಹಭಾಗಿತ್ವದಲ್ಲಿ ಪ್ರೆಸ್ಟೀಜ್ ಶಾಂತಿನಿಕೇತನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್, ರೋಹನ್ ವಸಂತ, ಶೋಭಾ ಮೇಫ್ಲವರ್ನಲ್ಲಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸೇವೆಯ ಸದುಪಯೋಗ ಪಡೆದುಕೊಂಡರು. ನಾನು ರೀಸೆಂಟ್ಲಿ ಖಾತಾ ಟ್ರಾನ್ಸ್ಫರ್ಗೆ ಒಂದು ಅಪ್ಲಿಕೇಶನ್ ಮಾಡಬೇಕಾಗಿತ್ತು. ಜನಸೇವಕ ಸರ್ವಿಸ್ ಬಂದ ಮೇಲೆ I can call on 4455 and request for a home service, and the Janasevaka comes right here at home and he took my application. So my Khata transfer process is already underway. So it is a great service, that I can stay at home and ಮನೆಯಲ್ಲೇ ಇದ್ದು ಈ ಕೆಲಸ ಮುಗಿಸ್ಕೋಬಹುದು. ಖಾತಾ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಬೇಕಂದ್ರೆ 1 ಅಥವಾ 2 ದಿವಸ ರಜೆ ಹಾಕಿ ಬೆಂಗಳೂರಿಗೆ ಹೋಗಬೇಕಿತ್ತು. ಅದು ಜನಸೇವಕದಿಂದ ತಪ್ಪಿದೆ. ಇವ್ರು ಮಾಡಿರೋದು ಒಂದು ಸರ್ವಿಸಿಂದ ನಮಗೇನಾಗ್ತಿದೆ ಅಂದರೆ 1-2 ದಿವಸದ ಲೀವ್ ಉಳಿತಾ ಇದೆ. ನಿಜವಾಗ್ಲೂ ಇದು ಕರ್ನಾಟಕ ಗೌರ್ಮೆಂಟ್ದು ಶ್ಲಾಘನೀಯ ಸರ್ವಿಸು. ತಂದೆಯವರು ರಂಗಸೋಮಯ್ಯ, ಇವರು ನಮ್ಮ ತಂದೆ, ಅವರು ವಯಸ್ಸು 80 ದಾಟಿದೆ. ಈಗ ನಮಗೆ ಆಧಾರ್ ಕಾರ್ಡಲ್ಲಿ ಅವರ ತಂದೆ ಹೆಸರು ಮತ್ತು ಫೋನ್ ನಂಬರು ಮತ್ತು ಅಡ್ರೆಸ್ಸು ಅಪ್ಡೇಟ್ ಆಗಿರಲಿಲ್ಲ. ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿತ್ತು. ಮತ್ತು ಅವರು ರೇಷನ್ ತೊಗೊಳಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ. ಈಗ ಜನಸೇವಕ ಅವರಿಂದ ನಮಗೆ ಅನುಕೂಲ ಏನಾಗಿದೆ ಅಂದರೆ ಇವ್ರನ್ನ ಕೂರಿಸೋಕ್ಕೂ ಆಗ್ತಿರಲಿಲ್ಲ, ಮತ್ತು ಕರ್ಕೊಂಡು ಹೋಗೋಕ್ಕೂ ದೊಡ್ಡ ಕಷ್ಟನೇ ಅದು ನಮಗೆ. ಕರ್ಕೊಂಡು ಹೋಗ್ಬೇಕು, ಒಂದು ಆಂಬುಲೆನ್ಸ್ ಮಾಡಿ ಕರ್ಕೊಂಡೋಗಿ ಮತ್ತೆ 6 ಸೆಂಟಿಂದ ಕರ್ಕೊಂಡು ಬರಬೇಕು. ಹಾಗಾಗಿ ನಾವು ಇಳಿಸಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಕೆ ಆಗ್ತಾನೇ ಇರಲಿಲ್ಲ. ತುಂಬ ಕಷ್ಟ ಇತ್ತು. ನಾವು ಸುಮಾರು ಕಡೆ ಆಧಾರ್ ಸೆಂಟರ್ಗಳಲ್ಲಿ ಸುಮಾರು ಕಡೆ ಎಂಕ್ವೈರಿ ಮಾಡಿದ್ದೀವಿ ಅದ್ರ ಬಗ್ಗೆ. ಹಾಗಾಗಿ ಕೊನೆಯದಾಗಿ ಅವರು ನಮಗೆ ಜನಸೇವಕ ನಂಬರ್ ಕೊಟ್ಟರು. ಅವರು ಇದರಿಂದ ನಮಗೆ ಅನುಕೂಲ ಆಗುತ್ತೆ ನಿಮಗೆ, ಹಾಗಾಗಿ ಇವ್ರಿಗೆ ಫೋನ್ ಮಾಡಿ ಮನೆಗೆ ಬಂದು ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳಿದ್ರು. ಹಾಗಾಗಿ ಇವ್ರು ಫೋನ್ ಮಾಡಿದ ತಕ್ಷಣ ಇವರು ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ವಿತಿನ್ 1 hour 2 hour ಮನೆಗೆ ಬಂದುಬಿಟ್ರು. ಅವರು ಮನೆಗೆ ಬಂದು ಇದನ್ನೆಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. We have a problem because my wife is cannot walk. She was undergone the operation in the leg. Further, I do have a back pain and all that. I cannot stand in the queue for a longer duration. Mummy is coming back in with the display. Then when we successfully the thumbing person, then my hands up to them. ತುಂಬ ಕಷ್ಟ ಅಂದರೆ ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಕಷ್ಟ ನನಗೆ. ಮನೆ ಕೆಲಸ ಮಾಡ್ರು ಉಂಟು, ಚಳಿ ಮಳೆ ಗಾಳಿ ಕೊರೋನಾ ಏನೂ ಇಲ್ಲ, ಕೆಲಸ ಮಾಡ್ತಾ ಇರಬೇಕು. 365 ದಿನವೂ ಕೆಲಸ ಮಾಡಿದ್ರೆ ಉಂಟು, ಇಲ್ದರೆ ಇಲ್ಲ. ಬರಲಿಲ್ಲ ಸಂಬಳ ಕಟ್ಟು, ಇಲ್ಲ ನಿಮ್ಗೆ ಆಗಿಲ್ಲ ಅಂದರೆ ಬಿಡಿ ನಾವು ಬೇರೆಯವ್ರು ನೋಡ್ಕೊತೀವಿ ಅಂತಾರೆ. ನಾನು ಏನು ಮಾಡಲಿ, ಹೋಗಲೇಬೇಕು. ಇವಾಗ ನೋಡ್ರಿ ಇಲ್ಲ ಆಯಿತಾ ಓಡಿದೆ, ಹೋಗಲೇಬೇಕು. ಮಕ್ಕಳಿಗೆ ಇವಾಗ ಓದ್ಸೋಕ್ಕೆ ನನಗೆ ಎಷ್ಟು ಕಷ್ಟ. ಹೆಂಗೋ ಇವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಸ್ವಲ್ಪ ಮಾಡ್ತಾವ್ರೆ ಎಲ್ಲರೂ. ವಿಡೋ ಪಿಂಚಣಿದ್ದು ತುಂಬ ಸಾಹಸ ಪಟ್ಟೆ, ಆಗಿರಲಿಲ್ಲ. ಇವತ್ತಾಯಿತು ನನಗೆ, ಸಾರ್ ಕಡೆಯಿಂದ ಆಯಿತು. ನಂಗೆ ತುಂಬ ಖುಷಿ ಅಂದರೆ ಅಷ್ಟು ಖುಷಿ ಆಯ್ತಾಯ್ತು ನನಗೆ. ಈಗ ಮೊನ್ನೆ ದಿನ ಮನೆ ಹತ್ರನೇ ಬಂದು ನಿನಗೇನು ಪ್ರಾಬ್ಲಮ್ಮ, ಏನಿಲ್ಲ, ಏನು ಬೇಕು ಅಂತ ಕೇಳಿ ಇದು ಮಾಡಿಸ್ಕೊಟ್ಟಿರೋದು. ಈಗ ನನಗೆ ಇದು ಕೊಟ್ರಲ್ಲ, ಹಂಗೋ ನಮ್ಮ ಮಕ್ಕಳಿಗೆ ಅವ್ರಿಗೆ ಕೇಳಿದ್ದು ಈಸ್ಕೊಡ್ಬೋದು ಅನ್ನೋ ಧೈರ್ಯ ನನಗೆ ಇವಾಗ. ನನ್ನ ಫಸ್ಟ್ ಕಾಲು ನಂದು ಈ ಸರ್ವಿಸಲ್ಲಿ ಫಸ್ಟ್ ಕಾಲ್ ನನಗೆ ಇದು ಬಂದಿದ್ದು ಜನಸೇವಕದಲ್ಲಿ. ಫಸ್ಟ್ ಕಾಲ್ ಬಂದಾಗ ಅವ್ರ ಮನೆಗೆ ಬಂದು ನೋಡಿದೆ. ಆ ಸಿಚುವೇಶನ್ ನೋಡಿದಾಗ ನಂಗೆ ತುಂಬ ಫೀಲ್ ಆಯಿತು. ಸ್ವಲ್ಪ ನಡೀತಿದ್ಲು, ಕೂತ್ಕೋತಿದ್ಲು ಆರಾಮಾಗಿ, ಕೈ ಹಿಡ್ಕೊಂಡ್ರೆ 2 ಕೈ ಆ ಕಡೆ ಒಬ್ರು ಹಿಡ್ಕೊಂಡು ನಡ್ಕೊಂಬತ್ತಿದ್ಲು. ಈ ನಡುವೆ ತುಂಬ ವೀಕ್ ಆಗಿಬಿಟ್ಲು. ನಾನು ಓದಲೇಬೇಕು ಅನ್ನೋ ಆಸೆ ಜಾಸ್ತಿ. ಈ ಕೈಯಲ್ಲಿ ಸ್ವಲ್ಪ ಗಾಯಗಳೆಲ್ಲ ಆಗೋಗಿ
ಹಿಂಗೆ ಕೈ ಇಡೋಕ್ಕೆ ಆಗಲಿಲ್ಲ ಅವಳ ಕೈಯಲ್ಲಿ. ಆದರೂ ನಾನು ಎಕ್ಸಾಮ್ ಬರಿತೀನಿ ಅಂತಂದು ಎಕ್ಸಾಮ್ ಬರೆದು 80% ತೆಗೆದಿದ್ದಾಳೆ ಈ ಸಲ. ಇವರಿಗೆ ಯಾಕಂದರೆ ಬಯೋಮೆಟ್ರಿಕ್ ಒಟ್ಟ ಬರ್ತಾ ಇದ್ದಿಲ್ಲ ಆಧಾರ್ ಕಾರ್ಡಲ್ಲಿ. ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಇದೆ ಬಯೋಮೆಟ್ರಿಕ್, ಯಾಕಂದ್ರೆ ಪಾಪ ಅವರಿಗೆ ತುಂಬ ತೊಂದರೆ ಇದೆಯಲ್ಲ, ತಂಬಿದ್ದರೆ ಅವ್ರಿಗೆ ರೇಷನ್ ಕೊಡ್ತಾರೆ. ಇವ್ರದ್ದು ತಂಬ್ ಬರ್ತಾ ಇದ್ದಿಲ್ಲ, ಅದಕ್ಕೆ ಇವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟೆ, ಬಯೋಮೆಟ್ರಿಕ್ ಆಯಿತು. ಅವಾಗ ಇವ್ರಿಗೆ ರೇಷನ್ ಸಿಗ್ತಾಯಿತ್ತು ಗೌರ್ಮೆಂಟಿಂದ, ಅದೊಂದು ತುಂಬ ಹೆಲ್ಪ್ ಆಯಿತು. ಜನಸೇವಕ ಅವ್ರ ಮನೆಗೆ ಬಂದು ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದು ತುಂಬ ಹೆಲ್ಪ್ ಆಯಿತು. ಹೊರಗಡೆ ಕ್ಯೂನಲ್ಲೆಲ್ಲ ನಿಂತ್ಕೊಬೇಕಿತ್ತು, ಜನಸೇವಕ ಅವರು ಮನೆಯಲ್ಲೇ ಬಂದು ಮಾಡಿಸ್ಕೊಟ್ರು, ಅವ್ರಿಗೆ ಥ್ಯಾಂಕ್ಸ್. ಕ್ಯಾಂಪಿಂಗ್ ಮಾಡಿದಾಗ ಹುಡುಕ್ದಾಗ ಗೊತ್ತಾಯಿತು ಅಜ್ಜಿಗೆ ಯಾರೂ ಇಲ್ಲ ಅಂತ, ದುಡಿಮೆಗೆ ಏನಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ಓಲ್ಡ್ ಏಜ್ ಪೆನ್ಷನ್ ಮಾಡಿ ಕೊಟ್ಟಿದ್ದೀರಿ. ಅಪ್ರೂವ್ ಆಗಿದೆ, 1200 ನೆಕ್ಸ್ಟ್ ಮಂತಿಂದನೇ ಬರುತ್ತೆ. ಒಂಥರ ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ಮಾಡಿಕೊಡ್ಬೇಕು ಅಂತ. ಆವಾಗಿಂದ ಅಜ್ಜಿ ನನಗೆ 100 ಸಲ ಹೇಳ್ಬಿಟ್ಟಿದ್ರು, ತುಂಬ ಒಳ್ಳೇದಾಯ್ತಪ್ಪ ಏನಿಲ್ಲ ಅಂತ. ನಾನು ಜನಸೇವಕಲಿಗೆ ತುಂಬ ಹೆಮ್ಮೆ ಪಡ್ತೀನಿ, ತುಂಬ ಖುಷಿ ಪಡ್ತೀನಿ. ಯಾಕಂದರೆ ನನಗೆ ಇದರಲ್ಲಿ ತುಂಬ ತೃಪ್ತಿ ಸಿಕ್ಕಿದೆ. ಯಾಕಂದರೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ಕಿಂತಲೇ ಜಾಸ್ತಿ ವರ್ಕ್ ಮಾಡ್ತಾಯಿದ್ದೇವೆ. ನಂಗೆ ತುಂಬ ಹ್ಯಾಪಿಯಾಗಿದೆ. ನಾನು ಕಂಟಿನ್ಯೂಸ್ ಇದರಲ್ಲೇ ವರ್ಕ್ ಮಾಡ್ತೀನಿ. ಐ ಥಿಂಕ್ ಜನಸೇವಕ ವಿಲ್ ಬಿ ಹೌಸ್ ಹೋಲ್ಡ್ ನೇಮ್. ಪ್ರತಿ ಮನೆಗೂ ಜನಸೇವಕ ಹೋಗ್ತಾನೆ, ಪ್ರತಿ ಮನದಲ್ಲೂ ಜನಸೇವಕ ಇರ್ತಾನೆ. ನಮ್ಮ ಪ್ರಕಾರ ಎವ್ರಿ ಸಿಟಿಸನ್ ಇಸ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಜನಸೇವಕ. ಈ ಪ್ರಯತ್ನ ಯಶಸ್ವಿ ಆಗಬೇಕು. ಯಶಸ್ವಿ ಆಗಬೇಕಂದ್ರೆ ನೀವು ಕೈ ಜೋಡಿಸ್ಬೇಕು, ನೀವು ಅದನ್ನು ಬೆಳೆಸಬೇಕು, ಆಗ ಮಾತ್ರ ಆಗುತ್ತೆ. 100ಕ್ಕೆ 100 ಯಶಸ್ವಿ ಆಗುತ್ತೆ. ಕೊನೆ ಅಲ್ಟಿಮೇಟ್ಲಿ ನಾನು ಹೇಳಿದಾಗೆ ಜನಸೇವಕ ಮನ ಎರಡನ್ನೂ ಗೆಲ್ತೀವಿ. ಜನಸೇವಕ ಯೋಜನೆ ಸರ್ಕಾರದ ದಿಟ್ಟ ಹಾಗೂ ಕ್ರಾಂತಿಕಾರಿ ಹೆಜ್ಜೆ. ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಸುಲಭದ ಮಾತಲ್ಲ. ಇದಕ್ಕೆ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಎಲ್ಲ ಅಡೆತಡೆಗಳನ್ನು ಮೀರಿ ಸರ್ಕಾರಿ ಸೇವೆಗಳನ್ನು ಪಾರದರ್ಶಕವಾಗಿ ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆಯ ಮೂಲಕ ಜನರ ಮನೆ ಬಾಗಿಲಿಗೆ ತಲುಪಿಸುವ ಸರ್ಕಾರದ ಕಾರ್ಯತತ್ಪರತೆ ಶ್ಲಾಘನೀಯ. ಜನಸೇವಕ ಯೋಜನೆ ನಮ್ಮ ಕಲ್ಪನೆಯ ಭವಿಷ್ಯದ ಭಾರತಕ್ಕೆ ಮುನ್ನುಡಿಯಾಗಿದೆ.